ಬಾಮ್ಮ ಆರ್ತಿ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀರಾ ಶೋಭಾ ಅವ್ರೆ? ಚೆನ್ನಾಗಿದ್ದೀನಿ. ಏನು ಆದಿ, ನೀವು ಚೆನ್ನಾಗಿದ್ದೀರಾ? ಏನು ಇಷ್ಟು ದಿನ ಜೀವನ ಹೇಗೋ ಸಾಕ್ತಾ ಇತ್ತು. ಇನ್ಮೇಲೆ ನಿಮ್ಮ ಮಗಳನ್ನ ಕರ್ಕೊಂಡು ಬಂದು ನಮ್ಮ ಮನೆಗೆ ಬಿಟ್ಟಿದ್ದೀರಲ್ಲ, ಇನ್ಮೇಲೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಬನ್ನಿ. ಹಾಯ್ ಆರ್ತಿ ಅಕ್ಕ, ಹೇಗಿದ್ದೀರಾ? ಅಯ್ಯೋ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಕ್ಕ. ಇಷ್ಟ ದಿನ ನಿಮ್ಮನ್ನ ನಾನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೆ ಗೊತ್ತಾ? ಕೊನೆಗೂ ಬಂದ್ರಲ್ಲ, ನಂಗೆ ಅದೇ ಖುಷಿ. ಆರ್ತಿ ಹೇಗಿದೆಯೇ? ಚೆನ್ನಾಗಿದ್ದೀನಿ ಅಕ್ಕ, ನೀವ್ ಹೇಗಿದ್ದೀರಾ? ನೀನ್ ಹೋದಾಗಿಂದ ಒಂದು ದಿನಾನು ನಾವು ನೆಮ್ಮದಿಯಾಗಿಲ್ಲ ಕಣೆ. ಆರ್ತಿ, ನಿನ್ಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ವೇದಿಕನ ಪರವಾಗಿ ಲಾಯರ್ ಇಟ್ಟು ನಾವೆಲ್ಲ ಕಾಂಪ್ರಮೈಸ್ ಆಗೋ ರೀತಿ ಮಾಡಿದೆ. ಇಲ್ದಿದ್ರೆ ವೇದಿಕನ್ನ ನಾವು ಕ್ಷಮಿಸ್ತಿರ್ಲಿಲ್ವೋ ಏನೋ. ನನ್ನನ್ನು ಕ್ಷಮಿಸಿ. ನನ್ನಿಂದಾಗಿ ವೇದಿಕನ್ ರಿಸೆಪ್ಷನ್ ಲೇಟ್ ಆಯ್ತು. ನೀವೆಲ್ಲ ಕಷ್ಟಪಡೋ ಹಾಗಾಯ್ತು. ಪರವಾಗಿಲ್ಲ ಬಿಡೆ, ನೀನ್ ಮನೆಗೆ ವಾಪಸ್ ಬಂದಿದ್ದು ವೇದಿಕನ್ ರಿಸೆಪ್ಷನ್ ಆದಷ್ಟೇ ಸಂತೋಷ ಆಗ್ತಿದೆ ನಂಗೆ. ಹುಷಾರ್ ಕಣೆ ಅರ್ಪಿತಾ, ಮೆತ್ತಗೆ. ಜಾಸ್ತಿ ಕೆಲಸ ಮಾಡಿ ಸುಸ್ತು ಮಾಡ್ಕೋಬೇಡ. ಸುಸ್ತಾಗತ್ತೆ ಅಂತ ನಾನು ಕೂತ್ಬಿಟ್ರೆ ಇಲ್ಲಿ ಕೆಲಸ ಎಲ್ಲ ಮಾಡೋರು ಯಾರು? ಗಾಯತ್ರಿ ಅವರೇ, ನಿಮ್ಮ ಮನೆ ಸೊಸೆನ ನಿಮಗೆ ತಂದು ಒಪ್ಸಿದ್ದೀನಿ. ನನ್ನ ಜವಾಬ್ದಾರಿ ಮುಗೀತು. ಹೌದು ಹೌದು, ನಿಮ್ಮ ಮೇಲಿನ ಜವಾಬ್ದಾರಿ ತೆಗೆದು ನನ್ನ ಮೇಲೆ ಹಾಕ್ಬಿಟ್ಟಿದ್ದೀವಿ. ಇನ್ಮೇಲೆ ನಿಮ್ಮ ಮಗಳಿಗೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಬೇಸರ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಭಾರ ನಂದು. ಭಾರ ಅಂತ ಯಾಕೆ ಹೇಳ್ತೀರಾ ಗಾಯತ್ರಿ ಅವರೇ? ಹಿರಿತನ ಅಂತ ಹೇಳಿ. ಇನ್ಮೇಲೆ ನಿಮ್ಮ ಮನೆಯಲ್ಲಿ ಯಾವುದೇ ಮನಸ್ತಾಪ ಆದರೂ ಅದನ್ನ ಇಲ್ಲೇ ಬಗೆಹರಿಸ್ಕೋಬೇಕು. ನಾನು ಆಗಾಗ ಬಂದು ನನ್ನ ಮಗಳನ್ನ, ಮೊಮ್ಮಕ್ಕಳನ್ನ, ಅಳಿಯನ್ನ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ನಮ್ಮ ಆಸೆನೂ ಅದೇ ಶೋಭಾ ಅವ್ರೆ. ಇನ್ನು ಮೇಲೆ ನಮ್ಮ ಮನೇಲಿ ಯಾರು ಜಗಳ ಆಡದೆ ಅನ್ಯೋನ್ಯವಾಗಿರ್ಲಿ ಅನ್ನೋದೇ ನಮ್ಮ ಆಸೆ. ಖಂಡಿತ ಅದು ಸಾಧ್ಯ ಆಗುತ್ತೆ. ಆರ್ತಿ, ಸೂರ್ಯ ಇಬ್ರು ಕಡೆಯಿಂದಲೂ ತಪ್ಪುಗಳಾಗಿತ್ತು. ಈಗ ಅವರಿಬ್ರು ತಮ್ಮ ತಪ್ಪುಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ ಓಕೆ, ಅಟೆನ್ಷನ್ ಪ್ಲೀಸ್. ಒಂದ್ ನಿಮಿಷ ಎಲ್ಲ ಇಲ್ಲಿ ಕೇಳಿ. ಇಷ್ಟೊತ್ತು ಫ್ಯಾಮಿಲಿ ಗೆಟ್ ಟುಗೆದರ್ ಆಯ್ತು. ಮಕ್ಕಳೆಲ್ಲ ಕೇಕ್ ತಿನ್ನೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಾವೆಲ್ಲ ಸೇರ್ಕೊಂಡು ನಮ್ ಸಾಕ್ಷಿ ಪುಟ್ಟನ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ. ಅಮ್ಮ, ಆರ್ತಿ ತುಂಬಾ ಡಲ್ ಆಗಿ ಕಾಣ್ತಿಲ್ಲ. ಹಾಗೇನಿಲ್ಲ ಕಣೆ, ಮನೇಲಿ ದೊಡ್ಡ ಜಗಳಾಗಿ ಮನೆ ಬಿಟ್ಟು ಹೋದವಳಲ್ವಾ, ಹೊಂದ್ಕೊಳ್ಳೋಕೆ ಒಂದೆರಡು ದಿನ ಆಗತ್ತಷ್ಟೇ. ಸಾಕ್ಷಿ ಪುಟ್ಟ, ಕೇಕ್ ಕಟ್ ಮಾಡೋಕೆ ರೆಡಿನಾ? ರೆಡಿ. ಏಯ್, ಏನೇ ನೋಡ್ತಾ ಇದ್ಯಾ? ಮಗು ಕೇಕ್ ಕಟ್ ಮಾಡ್ಲಿ, ಚಾಕು ಕೊಡು. ಯಾಕೆ ಸಪ್ಪಗಿದ್ಯಾ? ಏನಿಲ್ಲ. ಫಸ್ಟ್ ನಿಂಗೆ. ಹ್ಯಾಪಿ ಬರ್ಡೇ ಸಾಕ್ಷಿ, ನಿಂಗೆ.
ನೀನು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿರಬೇಕು. ನೀನು ಇಷ್ಟಪಟ್ಟಿದ್ದೆಲ್ಲ ಆ ದೇವ್ರು ನೆರವೇರಿಸಲಿ. Wish you happy birthday. Thank you. Many happy returns of the day. Thank you. God bless you, Putta. ಅದನ್ನು ತಿನ್ನೋ ಅದೃಷ್ಟ ನನಗಿಲ್ಲ ಅರ್ಪಿತಾ. ಅದು ನಿನ್ನ ಪಾಲು, ನೀನು ತಿನ್ನು. ನನ್ ರೂಮಲ್ಲಿ ಇದ್ದಾಗ ಬಾ ಹೋಗೋಣ. ಆದಿ, ಅಮ್ಮ ನಾನು ಆಟ ಆಡ್ಬೇಕು. ಆಟ ಆಮೇಲೆ, ಮತ್ತು ಮನೆಗೆ ಹೊರಡು. ಮನೆನಾ? ನಿಮ್ಮಲ್ಲಿ ಇದೆ ತಾನೆ ನಮ್ಮ ಮನೆ? ಇದು ನಮ್ಮನೆ ಅಲ್ಲ. ನಿಮ್ಮಲ್ಲಿ ಇದೆ ತಾನೆ ನಮ್ಮ ಮನೆ? ಇದು ನಮ್ಮನೆ ಅಲ್ಲ. ಏನು ಹೇಳ್ತಾ ಇದ್ದೀರಾ ಆರತಿ ಅವರೇ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೇಳಿದ್ನಲ್ಲ, ನಮ್ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಬರ್ಡೇಗೆ ಅಂತ ಬಂದಿದ್ದೆ, ಮುಗೀತು. ಹೊರಡ್ತಾ ಇದ್ದೀನಿ. ಏನಾಗಿದೆಯಾ ಆರ್ತಿನಿಗೆ? ಏನು ಹೇಳ್ತಾ ಇದೆಯಾ ನೀನು? ಇದ್ದಲ್ಲಿ ಇದು ನಿನ್ನ ಮನೆ ಕಡೆ. ಈಗ ಇದು ನನ್ನ ಮನೆ ಅಲ್ಲ ಅಮ್ಮ. ನನ್ನ ಸ್ಥಾನನ ಬೇರೆ ಯಾರೋ ತಗೊಂಡಿದ್ದಾರೆ. ನಿಂತ್ಕೊಳ್ಳಿ ಆರ್ತಿಯವ್ರೆ. ಯಾಕೆ ಈಗ ಮಕ್ಕಳಾಟ ಆಡ್ತಾ ಇದ್ದೀರಾ? ಮಕ್ಕಳಾಟ ಆಡ್ತಿರೋದು ನಾನಲ್ಲ, ನೀವು. ನಾನೇನು ಮಾಡಿದೆ? ನನ್ನಿಂದ ಏನು ತಪ್ಪಾಗಿದೆ? ನನಗೀಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸಾಕ್ಷಿ ಬರ್ತಡೆ ಅಂತ ಬಂದೆ, ಮುಗೀತು. ಇಲ್ಲ ಅಂದಿದ್ರೆ ನಿಮ್ಮ ಮುಖ ನೋಡೋದಕ್ಕೂ ನಾನು ಬರ್ತಾ ಇರಲಿಲ್ಲ. ನೋಡಿ, ನೀವು ವಿಷಯ ಹೇಳದೆ ಹೋದರೆ ಹೇಗೆ ಹೇಳಿ? ದಯವಿಟ್ಟು ವಿಷಯನು ಅಂತ ಹೇಳಿ. ಈಗ ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಮರ್ಯಾದೆ, ಮನೆ ಮರ್ಯಾದೆ ಹೋಗುತ್ತೆ. ದಯವಿಟ್ಟು ದಾರಿ ಬಿಡಿ. ನೋಡಿ,
ನೀವೀಗ ವಿಷಯ ಎಲ್ಲರ ಮುಂದೆ ಹೇಳ್ಬಿಟ್ಟು ಹೋದ್ರೆ ನನ್ನ ಮರ್ಯಾದೆ ಹೋಗಲ್ವಾ? ಅದೇನೇ ವಿಷಯ ಇದ್ರು ಹೇಳಿ. ದಯವಿಟ್ಟು ಏನಾಯ್ತು ಅಂತ ಹೇಳು ಆರ್ತಿ. ನನ್ನಿಂದಾಗ್ಲಿ ಸೂರ್ಯನಿಂದಾಗ್ಲಿ ಏನೋ ತಪ್ಪಾಗಿದ್ರೆ ತಿದ್ದುಕೋತೀವಿ ಕಣೆ. ನಿಮ್ಮ ಮಗ ತುಂಬ ದೊಡ್ಡ ತಪ್ಪು ಮಾಡಿದ್ದಾರೆ, ಅದು ತಿದ್ಕೊಳ್ಳೋಂಥದ್ದಲ್ಲ. ನನ್ನ ಮಗ ತಿದ್ದುಕೊಳ್ಳಕ್ ಆಗದೆ ಇರೋಂಥ ತಪ್ಪು ಮಾಡಿದಾನ. ನನ್ನ ಮದುವೆ ಆಗಿರೋದು ಸಾಲದು ಅಂತ ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದಾರೆ. ಏನು ಮಾತಾಡ್ತೀನಿ ಅಂತ ಪ್ರಜ್ಞೆ ಇದೆಯಾ ನಿನಗೆ? ನನ್ನ ಮಗ ಯಾವತ್ತೂ ಹಾಗೆ ನರ್ತೆಗೆ ನಡ್ಕೊಳ್ಳೋನಲ್ಲ. ನಾನು ಹಾಗೆ ಅನ್ಕೊಂಡಿದ್ದೆ. ನಿನ್ನೆ ನಿಮ್ಮ ಮಗನ ನಡತೆ ಎಂಥದ್ದು ಅಂತ ಗೊತ್ತಾಯ್ತು. ಅದಕ್ಕೆ ಅವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಇರಲಿಲ್ಲ. ಇವತ್ತು ಸಾಕ್ಷಿಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ಸೂರ್ಯ ನಡ್ತಗಟ್ಟು ನಡ್ಕೊಂಡು ಅಂತಿದ್ಯಲ್ಲ, ಏನಾಯ್ತು ಅಂತದ್ದೇನು ನೋಡಿದೆ ನೀನು? ನಿಮ್ಮ ತಮ್ಮ ಅರ್ಪಿತನ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಆರ್ತಿ, ಏನು ಮಾತಾಡ್ತಿದ್ಯಾ ಅಂತ ಪ್ರಜ್ಞೆ ಇದೆ ನಿನಗೆ? ಕಣ್ಣಿಗೆ ಕಾಣಿಸಿ ಸತ್ಯನೇ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ. ಏನು ಸತ್ಯ ನೋಡಿ? ಹಾಸ್ಪಿಟಲ್ಗೆ ಅಮ್ಮನ ಚೆಕಪ್ಪಿಗೆ ಅಂತ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ನಿಮ್ಮ ಅರ್ಪಿತನೂ ಬಂದಿದ್ಲು, ನೀವು ಇದ್ರಿ. ಅರ್ಪಿತಾಗೀಗ 3 ತಿಂಗಳು. ನೀವು ನನ್ನನ್ನು ತಪ್ಪು ತಿಳ್ಕೊತಾ ಇದ್ದೀರಾ ಆರ್ತಿ ಅವರೇ. ನಡ್ತಿದ್ದು ಅದಲ್ಲ. ಅರ್ಪಿತಾ ಪ್ರೆಗ್ನೆಂಟು ಅಂತ ಆರ್ತಿ ಅವ್ರ ಹತ್ರ ನೀನು ಹೇಳಿದ್ಯಾ? ಅಯ್ಯೋ, ದೇವರಣೆಗೂ ಅರ್ಪಿತಾ ಪ್ರೆಗ್ನೆಂಟ್ ಅಂತ ನಾನು ಹೇಳಿಲ್ಲ ಬಾಬಾ. ಅರ್ಪಿತಾ ಹೊಟ್ಟೆಲಿ 3 ತಿಂಗಳಿಂದ ಗೆಡ್ಡೆ ಬೆಳೀತಾ ಇತ್ತಲ್ಲ, ಅದಕ್ಕೆ ನಾನು 3 ತಿಂಗಳು ಅಂತ ಹೇಳಿದೆ. ಆದ್ರೆ ಇವರು 3 ತಿಂಗಳು ಪ್ರೆಗ್ನೆಂಟ್ ಅಂತ ಕೇಳಿಸ್ಕೊಂಡಿರ್ಬೇಕು ಅಷ್ಟೇ. ನನ್ನ ಮಾತು ನಂಬಿ ಆರ್ತಿ ಅವರೇ. ಕಳೆದ 2-3 ತಿಂಗಳಿಂದ ಅರ್ಪಿತಾಗೆ ಹೊಟ್ಟೆ ನೋವು ಅಂತ ವಾಮಿಟ್ ಮಾಡ್ಕೋತಿದ್ಲು. ಅಮ್ಮನೇ ಹೇಳಿತ್ತು ನೀನು ರಾಕಿ ಅವಳ ಜೊತೆ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ಅಂತ. ಬಹುಶಃ ನೀವು ಅಲ್ಲಿ ನನ್ನನ್ನು ನೋಡಿರ್ಬೋದು ಅನ್ಸುತ್ತೆ. ಡಾಕ್ಟ್ರು ಅರ್ಪಿತಾನ ಟೆಸ್ಟ್ ಮಾಡಿ ಕೆಲವು ಟ್ಯಾಬ್ಲೆಟ್ಸು ಕೊಟ್ಟಿದ್ದಾರೆ. ನೇರವಾಗಿ ಹೇಳೋ ಬದಲು ಸುತ್ತಿ ಬಂಚೆ ಯಾಕೆ ಹೇಳ್ದೆ ನೀನು? ನನಗೆ ಗೊತ್ತು ಬಾಬಾ, ಇವ್ರು ಅರ್ಥ ಮಾಡ್ಕೋತಾರೆ ಅಂತ ಹೇಳಿದೆ. ಆದ್ರೆ ಇವರು ಅರ್ಥ ಮಾಡ್ಬೇಡ ರಾಕಿ. ನೀನು ನನ್ನ ಸೂರ್ಯನ ಮಧ್ಯೆ ಏನೇನೆಲ್ಲ ಪ್ಲಾನ್ ಮಾಡಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನಗೆ ನನ್ನನ್ನು ಕಂಡ್ರೆ ಆಗಲ್ಲ. ಅದಕ್ಕೆ ಮತ್ತೆ ಸಂತೋಷ್ ಜೊತೆ ಸೇರ್ಕೊಂಡು ನಾನು ಈ ಮನೆ ಬಿಟ್ಟು ಹೋಗಿ ಮಾಡಿದೆ. ಇವತ್ತು ಸೂರ್ಯ ಅವರಿಂದ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿದ್ಯಾ? ಅಕ್ಕ, ನೀವು ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀರಿ. ಮುಂಚೆ ಸಾಕು, ನಾನೇನೇನೋ ಮಾತಾಡ್ತಾ ಇಲ್ಲ. ಅರ್ಪಿತನ್ ಗಂಡ ಇಲ್ಲ, ಅವಳು ಹೇಗೆ ಪ್ರೆಗ್ನೆಂಟ್ ಆದಂತ ನೀನು ಕೇಳಿದಕ್ಕೆ ನೀನೇನು ಹೇಳಿದೆ? ಪ್ರೆಗ್ನೆಂಟ್ ಆಗೋಕ್ಕೆ ಗಂಡನೇ ಬೇಕಾ ಅಂತ ಹೇಳಿದೆ ಅಲ್ವಾ? ಅಕ್ಕ, ನಾನು ಹೇಳಿರೋ ಮಾತನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಎಷ್ಟೋ ಹುಡುಗಿರು ಮದ್ವೆಗೆ ಮುಂಚೆ ಪ್ರೆಗ್ನೆಂಟ್ ಆಗ್ತಾರೆ ಅಂತ ನಾನು ಹೇಳಿದ್ದೆ, ಆದ್ರೆ ನೀವು ಈ ರೀತಿ ತಿಳ್ಕೊಂಡಿದ್ದೀರಾ. ನನ್ನನ್ನು ನಂಬಿ ಪದೇ ಪದೇ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗ್ತಾನೆ ಇದೆ. ಅದರಿಂದ ಸಮಸ್ಯೆ ಬರ್ತಾನೆ ಇದೆ. ಈಗಲೂ ಹಾಗೆ ಆಗಿರೋದು. ಸುಮ್ಮನೆ ರೀ, ನನ್ನನ್ನು ನಂಬಿಸೋಕೆ ಬರಬೇಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ 1 ಸರಿ ಆಗುತ್ತೆ, 2 ಸತಿ ಆಗುತ್ತೆ. ಆದ್ರೆ ಈ ಅರ್ಪಿತ ಮನೆ ಕಾಲಿಟ್ಟಾಗ್ಲಿಂದ ನಿಮ್ಮ ವಿಷಯದಲ್ಲಿ ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾನೆ ಇದೆ. ಅವಳು ನಿಮ್ಮನ್ನ ಬಂದು ತಪ್ಕೋತಾಳೆ. ಅದು ನೀವು ಸ್ನಾನ ಮಾಡ್ತಿರ್ಬಾದ್ರೆ ಅವಳಿಗೆ ಹಲ್ಲಿ ಕಾಡಿಸಿ ಭಯ ಆಗುತ್ತೆ. ನೀವನ್ನ ಸಮಾಧಾನ ಮಾಡೋಕ್ಕೋಸ್ಕರ ಭುಜದ ಮೇಲೆ ಕೈ ಇಡ್ತೀರಿ. ಅದನ್ನ ಯಾರೋ ಫೋಟೋ ತೆಗಿತಾರೆ, ನಮ್ಮನ್ನ ಅಡ್ರೆಸ್ಸಿಗೆ ಕಳಿಸ್ತಾರೆ. ಅಮ್ಮ ಪದೇ ಪದೇ ಹೇಳ್ತಾ ಇದ್ರು ನಿಮ್ಮನ್ನ ನಂಬೇಡ ಅಂತ. ಆದ್ರೆ ನಾನು ದೊಡ್ಡ ತಡ್ಡಿ, ನೀವು ಒಳ್ಳೆಯವರು
ಅಂತ ನಿಮ್ಮ ಮಾತನ್ನು ನಂಬ್ತಾನೆ ಹೌದು. ನೀವು ನನಗೆ ಕತೆ ಹೇಳ್ತಾನೆ ಹೋದ್ರಿ. ಆದ್ರೆ ಇನ್ನು ಮುಂದೆ ನಾನು ನಿಮ್ ಕತೆ ಕೇಳೋಷ್ಟು ಮೂರ್ಖತನ ನನ್ನಲ್ಲಿ ಉಳಿದಿಲ್ಲ. ದಯವಿಟ್ಟು ನನ್ನ ಮಾತು ನಂಬ್ರಿ. ಅವಳು ಹೊಟ್ಟೆಲಿ ಗಡ್ಡೆ ಬೆಳ್ತಿದೆ. ಡಾಕ್ಟ್ರು ಬಯೋಪ್ಸಿ ಮಾಡಿಸಿ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಮನೇಲೇ ಇದೆ, ನಾನು ತೋರಿಸ್ತೀನಿ. ನನಗೆ ಯಾವ ರಿಪೋರ್ಟ್ ಬೇಕಾಗಿಲ್ಲ. ನಿಮ್ಮ ಮುಖದಲ್ಲಿ ಮೋಸ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ನಾನು ನಿಮ್ಮನೆ ಬಿಟ್ಟು ಹೋದಾಗಿಂದ ನೀವು ಅರ್ಪಿತಾ ಈಗ ನಾನು ಮನೆ ವಾಪಸ್ ಬಂದಿದ್ದೀನಿ ಅಂತ ನಿಮ್ಮ ಕಳ್ಳಾಟ ಎಲ್ಲ ನನ್ನ ಕಣ್ಣಿಗೆ ಬೀಳುತ್ತೆ ಅಂತ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ನೀವು ಬಿಡಿ. ಅವಳಿಗೋಸ್ಕರ ನೀವೇನೇನೆಲ್ಲ ಮಾಡ್ತಿದ್ದೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವಳ ಕಣ್ಣನ್ನು ಚೇಸ್ ಮಾಡಿ ಅವನನ್ನು ಸಾಯಿಸಿ ಆಕ್ಸಿಡೆಂಟ್ ಅಂತ ಕತೆ ಕಟ್ತೀರಾ ನೀವು. ಬಿಡಿ. ಅವಳಿಗೋಸ್ಕರ ನೀವೇನೇನೆಲ್ಲ ಮಾಡ್ತಿದ್ದೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅವಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅವಳ ಕಣ್ಣನ್ನು ಚೇಸ್ ಮಾಡಿ ಅವನನ್ನು ಸಾಯಿಸಿ ಆಕ್ಸಿಡೆಂಟ್ ಅಂತ ಕತೆ ಕಟ್ತೀರಾ ನೀವು. ಅರ್ಪಿತಾಗಲ್ದೆ ಇನ್ನೆಷ್ಟು ಜನ ಹೆಣ್ಮಕ್ಳು ಲೈಫನ್ನ ನೀವು ಹಾಳು ಮಾಡಿ ಮಾತಾಡಿದ್ರೆ ಹೆಚ್ಚಿಗೆ ನಾನು ಏನ್ ಮಾಡ್ತೀನಿ ಅಂತ ಜೋರಾಗಿ ಮಾತಾಡಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ ಸೂರ್ಯ ಅವರೇ. ಮೋಸ ಮಾಡಿದ್ದು ನ್ಯಾಯ ಅಂತ ಅನ್ಸ್ಕೊಳ್ಳೋದಿಲ್ಲ. ಮೇಡಮ್, ಸೂರ್ಯ ಸರ್ದೇನು ತಪ್ಪಿಲ್ಲ. ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ನನಗೆ ಎದುರು ಮಾತಾಡ್ತೀಯ? ಇವ್ರಿಗಂತೂ ಮರ್ಯಾದೆ ಇಲ್ಲ. ಸಾಕ್ಷಿ ಬಾಪುಟ, ಈ ಕ್ಷಣದಿಂದ ನನ್ನ ಪಾಲಿಗೆ, ನನ್ನ ಮಗನ ಪಾಲಿಗೆ ನೀವು ಸತ್ತೋದ್ರಿಂದ ಅನ್ಕೋತೀನಿ. ಈ ಕ್ಷಣದಿಂದ ನನ್ನ ನಿಮ್ಮ ಸಂಬಂಧ ಕಳೆದು ಹೋಯ್ತು. ನಿಮ್ಮ ಜೊತೆ 2 ವರ್ಷ ಸಂಸಾರ ಮಾಡಿದೆ ಅಂತ ನೆನಪು ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನಿಮ್ಮ ಜೊತೆ ಕಳೆದ ಎಲ್ಲ ನೆನಪುಗಳು ಇವತ್ತಿಗೆ ಅಳಿಸಾಗ್ತಾ ಇದ್ದೀನಿ. ನೀವು ನಾನು ಯಾವತ್ತೂ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತಿರೋ ವ್ಯಕ್ತಿ ಆಗ್ಬಿಟ್ರಿ. I will always hate you. I hate you. ನಾನು ಅಷ್ಟೇ. ನಿಮ್ಮಂಥ ಸಂಶಯ ಪಡೋ ಹೆಣ್ಣಿನ ಜೊತೆ ಇಷ್ಟು ದಿನ ಸಂಸಾರ ಮಾಡಿದೆ ಅಂತ ನೆನ್ಸ್ಕೊಟ್ಟಾಗೆಲ್ಲ ನನ್ನ ಬಗ್ಗೆ ನಾನೇ ಅಸಹ್ಯ ಪಟ್ಕೋತೀನಿ. ನಿಮ್ಮ ಜೊತೆ 2 ವರ್ಷ ಬಾಳ್ವೆ ಮಾಡಿದ್ದು ನನ್ನ ಜೀವನದ ಅತ್ಯಂತ ಕೆಟ್ಟ ಫೇಸ್. ನಿಮ್ಮ ಜೊತೆ ಈಗ ಬಾಳ್ವೆ ಮಾಡೋ ಬದಲು ನಾನು ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನನ್ನ ಜೀವನದಲ್ಲಿ ಮತ್ತೆ ಇನ್ನೊಂದು ಸಂದರ್ಭ ನಿಮ್ಮನ್ನ ನೋಡ್ಬೇಕು ಅಂತ ಬಂದ್ರೆ ನಾನು ಸಾಯ್ತೀನಿ ಹೊರತು ಹೇಟ್ ಯು ಆರ್ತಿ. ಹೇಟ್ ಯು.